ಭಾರತಕ್ಕೆ ಅತ್ಯಂತ ದೊಡ್ಡ ಥ್ರೆಟ್ ಅಂದ್ರೆ ಅಕ್ಕಪಕ್ಕದ ರಾಷ್ಟ್ರಗಳೇ. ಭಾರತವನ್ನ ಹೇಗಾದ್ರೂ ಮಾಡಿ ಕೆಳಗೆ ಬೀಳಿಸ್ಬೇಕು ಅಂತ ಕಾಯ್ತಾ ಇರುವಂತ ರಾಷ್ಟ್ರಗಳಲ್ಲಿ ಪಕ್ಕದ ಪಾಕಿಸ್ತಾನ, ಚೀನಾ, ಬಾಂಗ್ಲಾದೇಶ್ ಇವೆಲ್ಲ ಇವೆ ಪ್ರಮುಖವಾಗಿ. ಅದರಲ್ಲೂ ಬಾಂಗ್ಲಾದೇಶದಿಂದ ನುಸುಳುಕೋರರು ಭಾರತಕ್ಕೆ ಬಂದು ಭಾರತದಲ್ಲಿ ರೇಷನ್ ಕಾರ್ಡು, ವೋಟರ್ ಐ ಡಿ ಮಾಡಿಸ್ಕೊಂಡು ಇಲ್ಲಿನ ಈ ದೇಶಕ್ಕೇನೆ ಎರಡು ಬಗಿತಾ ಇದ್ದಾರೆ. ಈ ದೇಶಕ್ಕೇನೆ ಭಯೋತ್ಪಾದಕರಾಗ್ತಾ ಇದ್ದಾರೆ ಅನ್ನೋದು ಬಹಳ ಬಾರಿ ಪ್ರೂವ್ ಆಗಿದೆ. ಇದು ಯಾಕೆ ಆಗ್ತಾ ಇದೆ? ಇದನ್ನ ಯಾಕೆ ತಡೆಯೋದಿಕ್ಕೆ ಆಗ್ತಾ ಇಲ್ಲ? ನರೇಂದ್ರ ಮೋದಿ ಸರ್ಕಾರ ಇದರ ಬಗ್ಗೆ ಕೆಲಸ ಮಾಡ್ತಾ ಇದೆ. ಆದ್ರೆ ಇದಕ್ಕೆ ಪಶ್ಚಿಮ ಬಂಗಾಳದ ಮಮತಾ ಬ್ಯಾನರ್ಜಿ ಅವರ ಸರ್ಕಾರ ಸಹಕಾರ ಕೊಡ್ತಾ ಇಲ್ವಾ? ಇದೆಲ್ಲವನ್ನ ಈಗ ವಿಚಾರ ಮಾಡಬೇಕಾಗಿದೆ. ಯಾಕಂದ್ರೆ ಬಹಳ ಬಾರಿ ಚುನಾವಣೆಗೋಸ್ಕರನೇ ಇದನ್ನ ಮಾಡ್ತಾರೆ. ಪಶ್ಚಿಮ ಬಂಗಾಳದಲ್ಲಿ ಚುನಾವಣೆ ಬರ್ತಾ ಇದೆ, ಅದಕ್ಕೋಸ್ಕರನೇ ಈ ಎಲ್ಲ ರೀತಿಯ ರಾಜಕೀಯ ಹೈಡ್ರಾಮಾಗಳು, ಹಿಂದೂ ಮುಸ್ಲಿಂ ಅನ್ನುವಂತ ಒಂದು ಕೋಮು ಗಲಭೆಯನ್ನ ಸೃಷ್ಟಿ ಮಾಡ್ತಾರೆ ಅಂತ. ಈಗ ಬಿಹಾರದಲ್ಲಾದಾಗ ಕೂಡ ಉತ್ತರಾಂಚಲದಲ್ಲಿ, ಆ ಸೀಮಾಂಚಲ ಭಾಗದಲ್ಲಿ ಭಾಷಣ ಮಾಡಿದ್ರು ಅಮಿತ್ ಶಾ. ನೋಡಿ, ನುಸುಳುಕೋರರು ಬರ್ತಾರೆ, ನಿಮ್ಮ ಅನ್ನ ಆಹಾರ ಕಿತ್ಕೋತಾರೆ, ಅವ್ರಿಗೆ ವೋಟರ್ ಐ ಡಿ, ರೇಷನ್ ಕಾರ್ಡ್ ಮಾಡಿಸ್ಕೊಡ್ತಾರೆ, ಅವ್ರ ಮತನ ಕಾಂಗ್ರೆಸ್ ಅವರು, RJD ಅವರು ತಗೋತಾರೆ ಅಂತ. ಆದ್ರೆ ಬಿಲ್ಕುಲ್ ಪಶ್ಚಿಮ ಬಂಗಾಳದಲ್ಲಂತೂ ಇದೇ ನಡೀತಾ ಇದೆ ಅನ್ನೋದು. ಇಡೀ ಪಶ್ಚಿಮ ಬಂಗಾಳ ಗಡಿಯನ್ನ 2216 ಕಿಲೋಮೀಟರ್ ಗಡಿಯನ್ನ ಪಶ್ಚಿಮ ಬಂಗಾಳದ ಜೊತೆ ಬಾಂಗ್ಲಾದೇಶ ಹಂಚಿಕೊಳ್ಳುತ್ತೆ. ಅಂದ್ರೆ ಬಾಂಗ್ಲಾದೇಶದ ಗಡಿ ಭಾರತದ ಜೊತೆಗಿರುವಂತದ್ದು ಪಶ್ಚಿಮ ಬಂಗಾಳದಲ್ಲಿ 2216 ಕಿಲೋಮೀಟರ್. ಅದರಲ್ಲಿ 600 ಕಿಲೋಮೀಟರ್ಗೆ ಫೆನ್ಸಿಂಗೇ ಇಲ್ಲ, ಅದಕ್ಕೆ ಬೇಲಿನೇ ಇಲ್ಲ. ಈಗ ಪೋಲ್ಯಾಂಡ್ ನಂತ ಒಂದು ದೇಶ, ಈಜಿಪ್ಟ್ ನಂತ ಒಂದು ದೇಶ ತನ್ನ ದೇಶಕ್ಕೆ ಒಳ ನುಸುಳುವವರನ್ನ, ಈಗ ಅಮೆರಿಕ ಮೆಕ್ಸಿಕೋಗೆ ಗೋಡೆಯನ್ನು ಕಟ್ಟೋದಿರ್ಬೋದು, ಬೇಲಿಯನ್ನ ಕಟ್ಟೋದಿರ್ಬೋದು, ಈ ನುಸುಳುಕೋರರನ್ನ ತಡೆಯೋದಿಕ್ಕೆ ಫೆನ್ಸಿಂಗ್, ಬೇಲಿ ಕಟ್ಟಿದೆ, ಅದರಿಂದಾನೇ ಭದ್ರತೆ ಇದೆ. ಆದ್ರೆ ಭಾರತ ಬಾಂಗ್ಲಾದೇಶದ ವಿಚಾರದಲ್ಲಿ ಕಳೆದ 50 ವರ್ಷಗಳಿಂದ ಇದನ್ನ ಮಾಡೋದಿಕ್ ಆಗಿಲ್ಲ. ಯಾಕೆ? ಅಟ್ಲೀಸ್ಟ್ ನರೇಂದ್ರ ಮೋದಿ ಸರ್ಕಾರ ಬಂದ್ಮೇಲಾದ್ರೂ ಮಾಡ್ಬೇಕಿತ್ತಲ್ವಾ? ಹೌದಲ್ವಾ? ಮಾಡಿದ್ದಾರೆ, ಆ ಪ್ರಯತ್ನಗಳಾಗಿದೆ. 600 ಕಿಲೋಮೀಟರ್ಗೆ ಬೇಲಿಯನ್ನ ಹಾಕಬೇಕು ಅಂತ ಹೇಳಿದ್ರೆ ಕೇಂದ್ರ ಅದಕ್ಕೆ ಹಣವನ್ನ ಸ್ಯಾಂಕ್ಷನ್ ಮಾಡಿದೆ, ಫಂಡ್ ಅನ್ನ ಕೊಟ್ಟಿದೆ. ಆದ್ರೆ ಆ ಸ್ಥಳವನ್ನ ಜನರಿಂದ ಪಡ್ಕೋಬೇಕಲ್ವಾ? ಆ ಬೇಲಿ ಹಾಕೋದಿಕ್ಕೆ, ಆ ಫೆನ್ಸಿಂಗ್ ಮಾಡುವಂತ ಜಾಗವನ್ನ ವಶಕ್ಕೆ ಪಡ್ಕೊಳ್ಳೋದಿಕ್ ಕಷ್ಟ ಆಗ್ತಾ ಇದೆ. ಇದು ಕಲ್ಕತ್ತಾ ಹೈಕೋರ್ಟ್ ನಲ್ಲಿದೆ ಸದ್ಯ. ಒಂದು ಇಮ್ಯಾಜಿನ್ ಮಾಡ್ಕೊಳ್ಳಿ, 600 ಕಿಲೋಮೀಟರ್ಗೆ ಫೆನ್ಸಿಂಗ್ ಮಾಡ್ಬೇಕು ಅಂತ ಹೇಳಿದ್ರೆ, ಬೇಲಿ ಹಾಕ್ಬೇಕು ಅಂದ್ರೆ, ಆ ಬೇಲಿ ಹಾಕೋವರೆಗೂ BSF ನವರು ಅದನ್ನ ಕಾಯ್ಬೇಕು. BSF ನವ್ರು ಕಾಯೋದು ಅಂದ್ರೆ ಎಷ್ಟು ಜನ ಗೊತ್ತಾ? 600 ಕಿಲೋಮೀಟರ್ ಅಂದ್ರೆ 100 ಮೀಟರ್ಗೆ ಒಬ್ಬ ಸೈನಿಕನಂತೆ ಅದನ್ನ ಕಾಯ್ತಾನೆ ಅಂದ್ರೆ 6000 ಸೈನಿಕರು ಕಾಯ್ಬೇಕು. 6000 BSF ಯೋಧರು ಬಾಂಗ್ಲಾದೇಶದ ಗಡಿಯನ್ನ ಕಾಯ್ಬೇಕು. 6000 ಯೋಧರು ಒಂದು ಶಿಫ್ಟ್ ಆಯ್ತು, 12 ಗಂಟೆ, 24 ಗಂಟೆ ಕಾಯ್ಬೇಕು ಅಂದ್ರೆ ಏನೋ ಆಫೀಸ್ಗಳಲ್ಲಿ ಸಾಫ್ಟ್ವೇರ್ನವರು ಅಥವಾ ಯಾವ್ದೋ ಬೇರೆಯವರು 8 ಗಂಟೆ ಶಿಫ್ಟ್ ಮಾಡ್ದಂಗೆ ಆಗೋದಿಲ್ಲ. ಸೇನೆಯಲ್ಲಿ 12 ಗಂಟೆ ಕಾದ್ರೆ, ಯಾಕಂದ್ರೆ 24 ಗಂಟೆನೂ ಅಲರ್ಟ್ ಆಗಿರ್ಬೇಕು. ಸೈನಿಕರು ಪಾಪ, ನಮ್ಮ ದೇಶದ ಹೆಮ್ಮೆಯ ವೀರ ಸೈನಿಕರು 12 ಗಂಟೆ ಗಡಿ ಕಾಯ್ತದೆ. ಇನ್ನೊಂದು ಶಿಫ್ಟ್ ಅಲ್ಲಿ 12 ಗಂಟೆ ಕಾಯ್ಬೇಕು, ಮತ್ತೊಬ್ರು ಸೈನಿಕರು ಬೇಕು. ಅಂದ್ರೆ 12,000 ಸೈನಿಕರು ಭಾರತ ಬಾಂಗ್ಲಾ ಗಡಿಯಲ್ಲಿ ಫೆನ್ಸಿಂಗ್ ಆಗದೆ ಇರೋದಕ್ಕೆ ಕಾಯ್ಬೇಕು. ಈ ತರದ ಅವ್ಯವಸ್ಥೆ ಅಂದ್ರೆ ಜನರಿಂದ ಬಹಳ ಬೇಗ ಆ ಜಾಗವನ್ನ, ಭೂಮಿಯನ್ನ, ಅದಕ್ಕೆ ಪರಿಹಾರ ಏನ್ ಕೊಡ್ಬೇಕು ಅದ್ ಕೊಟ್ಟು ವಶಪಡಿಸ್ಕೊಳ್ಳೋದಿರ್ಬೋದು, ಇಲ್ಲಾಂದ್ರೆ ಅಕ್ರಮ ಆಗಿದ್ರೆ ಅದನ್ನ ಸರಿ ಮಾಡ್ಕೊಂಡು ಸರ್ಕಾರದ ವಶಕ್ಕೆ ತಗೊಳ್ಳೋದಿರ್ಬೋದು. ಇದನ್ನ ಮಾಡೋದಿಕ್ಕೆ ವರ್ಷಗಳು ಬೇಕು. ಅಂದ್ರೆ ಇದ್ರ ಹಿಂದೆ ಇರುವಂತದ್ದು ಒಂದೇ ಒಂದು, ಆ ನುಸುಳುಕೋರರನ್ನ ಒಳಗಡೆ ಕರ್ಕೊಂಡ್ ಬರೋದು, ಅಥವಾ ನುಸುಳುಕೋರರ ಪರ ಇದಾರಲ್ಲ ಇಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಇಲ್ಲಿರುವಂತ ಒಂದು ಸಮುದಾಯ ಇದೆಯಲ್ಲ, ಆ ಸಮುದಾಯದ ಓಲೈಕೆ ಮಾಡ್ತಾ, ಅವರ ಮತಗಳನ್ನ ತಗೊಳ್ತಾ ತಾನು ಗೆದ್ದುಕೊಂಡು ಬರ್ತಾ ಇರುವಂತ ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ಮತ್ತವರ ಆ ಬಳಗ ಇದೆಯಲ್ಲ, ಈಗ ರಾಜ್ಯಸಭೆಯಲ್ಲಿ ನೋಡಿದ್ರೆ, ಲೋಕಸಭೆಯಲ್ಲಿ ನೋಡಿದ್ರೆ, ನರೇಂದ್ರ ಮೋದಿ ಸರ್ಕಾರದ ವಿರುದ್ಧ, ಬಿಜೆಪಿ ವಿರುದ್ಧ ವಾಗ್ದಾಳಿಗಳನ್ನ ಹೆಚ್ಚು ಮಾಡೋದೆ, ದೊಡ್ಡ ಒಂಥರ ಆಕ್ರೋಶವನ್ನು ವ್ಯಕ್ತಪಡಿಸೋದೆ TMC ಅವರು. ಆರಂಭವಾದ ಕೂಡಲೇ ಅದು TMC ಡೆರೆಕ್ ಒಬ್ರಾಯನ್ ಇರ್ಬೋದು, ಅಥವಾ ಬೇರೆ ಬೇರೆ ಹೊಸ ಸಂಸದರು ಕೂಡ, ಅಭಿಷೇಕ್ ಬ್ಯಾನರ್ಜಿ, ಬೇರೆಯವರು ಸರ್ಕಾರದ ವಿರುದ್ಧ ವಾಗ್ದಾಳಿ ಮಾಡ್ತಾರೆ. ಮಮತಾ ಬ್ಯಾನರ್ಜಿ ಅವರು ಪದೇ ಪದೇ ಮೋದಿ ವಿರುದ್ಧ ಗುಡುಕ್ತಾರೆ. ಆದ್ರೆ ತಮ್ಮ ರಾಜ್ಯದಲ್ಲಿ ಇರುವಂತ ಗಡಿ ಇದೆಯಲ್ಲ, ಆ ಗಡಿ 600 ಕಿಲೋಮೀಟರ್ ಅನ್ನ ಫೆನ್ಸಿಂಗ್ ಮಾಡಿದ್ರೆ, ಅಲ್ಲಿ ಈ ರೋಹಿಂಗ್ಯಾಗಳು ಒಳಗ್ ಬರ್ತಾ ಇರುವಂತ ಬಾಂಗ್ಲಾದೇಶಿಯರನ್ನ ತಡೆಯೋದಿಕ್ ಸಾಧ್ಯ ಆದ್ರೆ, ಭಾರತದಲ್ಲಿ ಎಲ್ಲಿ ನೋಡಿದ್ರು ಬಾಂಗ್ಲಾದೇಶಿಯರು. ನಿಮಗೆ ಗೊತ್ತೇ ಇಲ್ಲದೆ ಇರುವ ಹಾಗೆ ಕರ್ನಾಟಕದ ಯಾವ್ಯಾವ್ದೋ ಜಿಲ್ಲೆಗಳಲ್ಲಿ ಬಂದು ಸಣ್ಣ ಪುಟ್ಟ ಕೆಲಸಗಳಲ್ಲಿ, ತೋಟ ಗದ್ದೆ ಕೆಲಸಗಳಲ್ಲಿ
ಕೂಲಿ ಕಾರ್ಮಿಕರಾಗಿ ಸೇರ್ಕೊಂಡಿದ್ದಾರೆ ಬಾಂಗ್ಲಾದೇಶಿಯರು. ಅವರನ್ನ ಆಗಾಗ ಹೊರಗಡೆ ತೆಗಿತಾ ಇರ್ತಾರೆ, ಆಗಾಗ ಅವ್ರನ್ನ ಗಡಿ ಕಳಿಸ್ತಾ ಇರ್ತಾರೆ. ಬಹಳಷ್ಟು ಏನು ಲೂಪ್ ಹೋಲ್ಸ್ ಇದೆ. ಅದನ್ನ ಬಳಸ್ಕೊಂಡು ಅವರು ಇಲ್ಲಿ ಬಂದು ವೋಟರ್ ಐ ಡಿ ರೇಷನ್ ಕಾರ್ಡ್ ಮಾಡ್ಕೋತಾರೆ. ಆಮೇಲೆ ಈ ದೇಶದ ವಿರುದ್ಧನೇ ಪಿತೂರಿ ಮಾಡ್ತಾರೆ. ಒಂದಷ್ಟು ಜನ ಇವರ ನಡುವಲ್ಲಿ ತೂರ್ಕೊಂಡು ಬಂದು ಭಯೋತ್ಪಾದಕರು, ಈಗ ಪರಪ್ ನಗರ ಜೈಲಲ್ಲಿರುವಂತವ್ರು ಕೂಡ, ಈ ಭಯೋತ್ಪಾದಕರು ಕೂಡ ಭಯೋತ್ಪಾದಕ ಕೃತ್ಯಗಳನ್ನ ಮಾಡೋದಿಕ್ಕೆ ಗಡಿಯನ್ನ ದಾಟ್ಕೊಂಡು ಬರ್ತಾರೆ. ಸುಲಭವಾಗಿ 600 ಕಿಲೋಮೀಟರ್ ಖಾಲಿ ಇದೆ ಅಂದ್ರೆ ಅಲ್ಲಿ ಏನೇ ಸೈನಿಕರು 100 ಮೀಟರ್ಗೆ ಒಬ್ರು ಇದ್ರು ಅಂದ್ರೂ ಕೂಡ ತಪ್ಸ್ಕೊಂಡು ಬರೋದಿಕ್ಕೆ, ಗಡಿಯಲ್ಲಿ ನುಸುಳೋದಿಕ್ಕೆ ಸಾಧ್ಯ ಆಗುತ್ತೆ, ಸುಲಭ ಇರುತ್ತೆ. ಯಾವತ್ತು ಈ ಬೇಲಿಯ ಫೆನ್ಸಿಂಗ್ ಆಗೋವರೆಗೂ ಕೂಡ ಅಲ್ಲಿ ದೇಶದ 4% ಅಂದ್ರೆ 12,000 ಅಂದ್ರೆ BSF ನ 4% ಯೋಧರು ಅಲ್ಲೇ ಕಾವಲಿ ಇರಬೇಕು. ಇಡೀ ದೇಶದ ಗಡಿಗೆ ಹಾಗೆ ಆಂತರಿಕ ಭದ್ರತೆಗೆ ಈ ವಿಚಾರದಲ್ಲಿ ಆಗೇನಾಗುತ್ತೆ, ಕಾಂಪ್ರಮೈಸ್ ಆಗ್ಬೇಕಾಗುತ್ತೆ. ಹೆಚ್ಚಿನ ಯೋಧರನ್ನ ಅಲ್ಲಿ ಏನು ಗಡಿ ಕಾಯೋದಕ್ಕೆ ಬಿಡೋದ್ರಿಂದ ಒಂದು ಬೇಲಿಯನ್ನ ಮಾಡೋದಿಕ್ಕಾಗದೆ ಇದನ್ನ ತ್ವರಿತವಾಗಿ ಆ ರಾಜ್ಯ ಸರ್ಕಾರಗಳೇನಾದ್ರೂ ಆಸಕ್ತಿ ತಗೊಂಡು ಬರೀ SIR ಅಂತ ಹೇಳ್ಕೊಂಡು ಮತಪಟ್ಟಿ ಪರಿಷ್ಕರಣೆ ಆಗುತ್ತೆ, ಅಲ್ಲಿ ನಮಗೆ ನಮ್ಮ ಮತದಾರರು, ನಮ್ಮ ಫೇವರ್ ಆಗಿರುವಂತ ಮತದಾರರನ್ನ ಏನು ಮತಪಟ್ಟಿ ಪರಿಷ್ಕರಣೆ ಮಾಡ್ತಾರೆ, ಅವ್ರನ್ನ ತೆಗೆದಾಕ್ತಾರೆ. ಅವರು BJP ಫೇವರ್ ಆಗಿರೋನ ಉಳಿಸ್ಕೊಂಡು ಚುನಾವಣೆ ಗೆಲ್ತಾರೆ. ಬಿಹಾರ್ ಗೆದ್ದಿದ್ದು ಹಂಗೆ, ಡೆಲ್ಲಿ ಗೆದ್ದಿದ್ದು ಹಂಗೆ, ಮಹಾರಾಷ್ಟ್ರ ಗೆದ್ದಿದ್ದು ಹಂಗೆ. ಒಂದೊಂದು ಚುನಾವಣೆ ಗೆದ್ದಾಗ್ಲೂ ಒಂದೊಂದು ಇಶ್ಯೂಗಳನ್ನ ತಗೊಂಡು ಬರುವಂತದ್ದು, ದೊಡ್ಡ ಪ್ರತಿಭಟನೆ ಮಾಡುವಂತದ್ದು, ಇದನ್ನ ವಿರೋಧ ಪಕ್ಷವಾಗಿ ಮಾಡ್ತಾ ಇರ್ತಾರೆ. ಆದ್ರೆ ಅಸಲಿಗೆ ನಮ್ಮ ದೇಶದ ಒಳಗೆ ಭಯೋತ್ಪಾದಕರು ಬರಬಾರದು ಅಂದ್ರೆ, ನಮ್ಮ ದೇಶದ ಒಳಗೆ ಯಾರೋ ಬಂದು ನಮ್ಮ ದೇಶದ ಅನ್ನ ಕಸಿಬಾರದು ಅಂದ್ರೆ, ನಮ್ಮ ದೇಶದ ಒಳಗೆ ಬಂದು ಅವರು ರೇಷನ್ ಕಾರ್ಡ್ ವೋಟರ್ ಐ ಡಿ ಮಾಡ್ಕೊಂಡು ನಮ್ಮ ದೇಶದ ಸಂಪನ್ಮೂಲನ ತೆಗಬಾರದು ಅಂದ್ರೆ ಆ ಗಡಿ 600 ಕಿಲೋಮೀಟರ್ ಗಡಿನ ಆದಷ್ಟು ಬೇಗ ಫೆನ್ಸಿಂಗ್ ಮಾಡಿ ದೇಶದ ಒಳಗೆ ಯಾವುದೇ ಪರದೇಶಿ ನುಸುಳದೆ ಇರುವಾಗ ಮಾಡೋದಿಕ್ಕೆ, ಅದಕ್ಕೆ TMCಯ ಸರ್ಕಾರ ಏನಿದೆ, ಮಮತಾ ಬ್ಯಾನರ್ಜಿ ಅವ್ರದ್ದು, ಅದು ಸಾಥ್ ಕೊಟ್ರೆ, ಅದು ತುಂಬಾ ಆಕ್ಟಿವ್ ಆಗಿ ಕೆಲಸ ಮಾಡಿದ್ರೆ ಮಾತ್ರ ಇದು ಸಾಧ್ಯ ಆಗತ್ತೆ ಅಂತ BJP ಅವ್ರು ಹೇಳ್ತಾರೆ. ಆದ್ರೆ ಅಷ್ಟು ಅಂದ್ರೆ ಅವರು ತುಂಬಾ ಮನಸ್ಸಿಟ್ಟು ಮಾಡೋದಿಕ್ಕೆ ಅದನ್ನ ಹೊರಟ್ರೆ, ಈ ಒಳ ನುಸುಳುಕೋರರೇನಿದ್ದಾರೆ, ರೋಹಿಂಗ್ಯಾಗಳೇನಿದ್ದಾರೆ, ಬಾಂಗ್ಲಾದೇಶಿಯರಿದ್ದಾರೆ, ಅವರ ಮತಗಳು ಪಶ್ಚಿಮ ಬಂಗಾಳದಲ್ಲಿರೋದು ಸಿಗೋದಿಲ್ಲ TMCಗೆ. TMC ಎಲ್ಲಿ ಸೋತ್ ಬಿಡ್ತು ಅನ್ನೋ ಆತಂಕದಲ್ಲಿ ಅವರು ಈ ಕೆಲಸವನ್ನ ತುರ್ತಾಗಿ ಮಾಡ್ತಾ ಇಲ್ಲ ಅನ್ನುವಂತ ಆರೋಪಗಳಿದೆ. ಆದ್ರೆ ಇದು ಬಹಳ ತುರ್ತಾಗಿ ಆಗ್ಬೇಕು. ಯಾರಿಗ್ ಗೊತ್ತು, ಬಾಂಗ್ಲಾದೇಶದಿಂದ ಬಂದಂತ ಯಾರೋ ಭಯೋತ್ಪಾದಕ ಬೆಂಗಳೂರಲ್ಲಿ ಬಾಂಬ್ ಹಾಕ್ಬೋದು, ಇನ್ಯಾವುದೋ ಬಿಜಾಪುರ್ಗೆ ಬರ್ಬೋದು, ಮತ್ಯಾವುದೋ ಪಟ್ನಾಗ್ ಹೋಗ್ಬೋದು, ಮುಂಬೈಗೆ ಹೋಗ್ಬೋದು, ಎಲ್ಲಿ ಬೇಕಾದ್ರೂ ಏನ್ ಬೇಕಾದ್ರೂ ಮಾಡ್ಬೋದು. ಯಾಕಂದ್ರೆ ಅವ್ರ ಉದ್ದೇಶ ಒಂದೇ, ಬಾಂಬ್ ಹಾಕೋದು. ಈ ದೇಶವನ್ನ ಏನು ಜಿಹಾದಿಗಳು ಈ ದೇಶವನ್ನ ಇಸ್ಲಾಮಿಕ್ ಸ್ಟೇಟ್ ಮಾಡುವಂತ ಗುರಿ ಇಟ್ಕೊಂಡು ಬರ್ತಾರೆ. ಸೊ ಈ ಅವಕಾಶ ಮಾಡ್ಕೊಡ್ಬಾರ್ದು ಅಂತ ಹೇಳಿದ್ರೆ, ಯಾವುದೋ ದೇಶದ ಒಬ್ಬ ಜಿಹಾದಿಗೆ ಆ ಒಂದು ಫೆನ್ಸಿಂಗ್ ಆಗಬೇಕು. ಅದಕ್ಕೆ ತುರ್ತಾಗಿ ಈಗ ಬಹಳ ದೊಡ್ಡ ಸುದ್ದಿ ಆಗುತ್ತೆ ಇದು. ಯಾಕಂದ್ರೆ ಮುಂದಿನ 3-4 ತಿಂಗಳ ಚುನಾವಣೆ ಇದೆ. ಚುನಾವಣೆ ಬಂತು ಅಂದ್ರೆ ಈ ಚುನಾವಣೆಗೋಸ್ಕರನೇ ಮಾಡ್ತಾರೆ, ಅದಕ್ಕೋಸ್ಕರನೇ ಇವರು ಕೋಮು ಸಂಘರ್ಷವನ್ನು ಹುಟ್ಟಾಕ್ತಾರೆ ಅಂತಾರೆ. ಆದ್ರೆ ಬೇಲಿ ಆಗ್ಬೇಕು, ಗಡಿ ಭದ್ರ ಆಗ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ಯಾಕೆ ಕೋಮು ಸಂಘರ್ಷವನ್ನು ತರಬೇಕಲ್ವಾ? ಸೊ ಇದು ರಿಯಾಲಿಟಿ. ಇಷ್ಟು ದೊಡ್ಡ ಏನು ಜಾಗದಲ್ಲಿ ಎಷ್ಟು ಜನ ಬೇಕಾದ್ರೂ ನುಸುಳುಕೋರರು ಬರ್ಬೋದು. ಅದೇ ಈಗ ಬಾಂಗ್ಲಾದೇಶದಲ್ಲಿ ಆಗಿರುವಂತದ್ದು, ಪಶ್ಚಿಮ ಬಂಗಾಳದಲ್ಲಿ ಆಗಿರುವಂತದ್ದು. ಬಾಂಗ್ಲಾದೇಶ ಯಾವ ರೀತಿ ಏನು ಸರ್ಕಾರ ಇದೆ, ಮಧ್ಯಂತರ ಸರ್ಕಾರ, ಅದನ್ನ ಗಮನಿಸ್ತಾ ಇದೆ ಮೊಹಮ್ಮದ್ ಯೂನುಸ್ ಅವರದ್ದು. ಅಲ್ಲಿ ಆ ಸರ್ಕಾರ ಎಲ್ಲ ಅಲ್ಲಿರುವಂತ ಅಲ್ಪಸಂಖ್ಯಾತ ಹಿಂದೂಗಳ ದೇವಸ್ಥಾನಗಳನ್ನ ನೋಡಿತಾ ಇದೆ, ಇಸ್ಕಾನ ನೋಡಿತಾ ಇದೆ, ಎಲ್ಲ ರೀತಿಯ ದಾಳಿ ಮಾಡ್ತಾ ಇದೆ. ಹಾಗಾಗಿ ಅದರಿಂದ ನಾವು ಉಳ್ಕೋಬೇಕು. ಮತ್ತೆ ಅದು ಪಶ್ಚಿಮ ಬಂಗಾಳ ಮತ್ತೊಂದು ಡೆಮೋಗ್ರಫಿ ಚೇಂಜ್ ಆಗಿ ಅಲ್ಲಿ ಏನು ಏನು ಇಸ್ಲಾಮಿಕ್ ಸ್ಟೇಟ್ ಮಾಡುವಂತ ಮನಸ್ಥಿತಿ ಇರೋರು ಜಾಸ್ತಿ ಆಗ್ಬಾರ್ದು ಅಂದ್ರೆ ಈ ಗಡಿ ಭದ್ರ ಆಗ್ಬೇಕು ಅನ್ನೋದು ಅನ್ನಿಸ್ತಾ ಇರುವಂತ ಒಂದು ಎಕ್ಸ್ಪರ್ಟ್ಗಳ ಒಪಿನಿಯನ್. ಹಾಗಾಗಿ ನಿಮಗೇನ್ ಅನ್ಸುತ್ತೆ ಇದ್ರ ಬಗ್ಗೆ? ಇದು ಈ ಪಶ್ಚಿಮ ಬಂಗಾಳ ಚುನಾವಣೆ ಬಂದಾಗ ಸುದ್ದಿ ಆಗ್ತಾ ಇರುವಂತ ವಿಚಾರ, ಎಷ್ಟರ ಮಟ್ಟಿಗೆ ಇದಕ್ಕೆ ಸರ್ಕಾರಗಳು ಮನ್ಸು ಮಾಡ್ತವೆ, ದೇಶದ ಭದ್ರತೆ ವಿಚಾರದಲ್ಲಿ ಎಷ್ಟು ಆಕ್ಟಿವ್ ಆಗಿರ್ತವೆ? ಯಾಕಂದ್ರೆ ದೇಶದಲ್ಲಿ ದೆಹಲಿ ಬಾಂಬ್ ಬ್ಲಾಸ್ಟ್ ಆದಾಗ, ಇನ್ನೆಲ್ಲೋ ಒಂದು ಭಯೋತ್ಪಾದಕ ಕೃತ್ಯ ಆದಾಗ ಮೊದಲಿಗೆ ಎದ್ನಿಲ್ಲೋರೆ TMC ಅವರು, ಏನ್ ಮಾಡ್ತಾ ಇದೆ ಸರ್ಕಾರ, ಆಂತರಿಕ ಭದ್ರತೆ ಎಲ್ಲಿದೆ, ಏನ್ ಮಾಡ್ತಾ ಇದೀರಾ ಅಮಿತ್ ಶಾ, ಏನ್ ಮಾಡ್ತಾ ಇದೀರಾ ನರೇಂದ್ರ ಮೋದಿ ಅಂತ. ಆದ್ರೆ ಅದೆಲ್ಲವನ್ನ ಮಾಡೋದಿಕ್ಕೆ ರಾಜ್ಯ ಸರ್ಕಾರಗಳು ತಾವು ವೋಟ್ ಬ್ಯಾಂಕ್ ಚಟಕ್ಕೆ ಬಿದ್ದು ಅವರು ವೋಟರ್ ಐ ಡಿ ರೇಷನ್ ಕಾರ್ಡ್ ಮಾಡಿಸ್ಕೊಟ್ಟು ಏನು ಪರದೇಶಿ ಬಾಂಗ್ಲಾ ಜನರನ್ನ ಕರ್ಕೊಂಡ್ಬಂದು ಆಮೇಲೆ ಅವರೇ ಏನೋ ಇಲ್ಲಿ ಭಯೋತ್ಪಾದಕ ಕೃತ್ಯ ಮಾಡಿದಾಗ ಈ ಸರ್ಕಾರವನ್ನ ಏನು ಆಡಳಿತ ಪಕ್ಷವನ್ನು ಬೈತಾ ಕೂತ್ಕೊಂಡು ತಾವು ರಾಜ್ಯದಲ್ಲಿ ಅಧಿಕಾರಕ್ಕೆ ಬರಬೇಕು ಅನ್ನೋ ಚಟಕ್ಕೆ ಬಿದ್ರೆ
ಪ್ರಾಣ ಬಲಿ ಆಗ್ತವೆ, ಎಷ್ಟೋ ಜನ ಅಮಾಯಕರು ಪ್ರಾಣ ಕಳ್ಕೊಳ್ತಾರೆ. ಇದಾಗಬಾರ್ದು. ಸೊ ಹಾಗಾಗಿ ಭದ್ರತೆ ಗಡಿ ವಿಚಾರದಲ್ಲಿ ಯಾವುದೇ ರಾಜಿ ಇಲ್ಲ. ಎಲ್ಲ ರಾಜ್ಯಗಳು ಕೂಡ ಇದಕ್ಕೆ ತುರ್ತಾಗಿ ಕ್ರಮ ವಹಿಸಬೇಕು ಅನ್ನೋದು ಎಲ್ಲರೂ ಹೇಳುವಂಥದ್ದು, ನಾವು ಅದನ್ನೇ ಹೇಳ್ತಾ ಇದ್ವಿ. ಸೊ ನಿಮಗೇನ್ ಅನ್ಸುತ್ತೆ ಈ ರಾಜಕಾರಣದ ಗಬ್ಬು ಹೊಲಸು ಬಗ್ಗೆ? ನೀವು ಕೂಡ ಕಮೆಂಟ್ ಮಾಡಬಹುದು. ಇದು ನಮ್ಗನ್ಸಿದ್ದು. ಮತ್ತಷ್ಟು ಈ ರೀತಿ ವಿಷಯ ವಿಶ್ಲೇಷಣೆ ಜೊತೆ ಬರ್ತಾ ಇರ್ತೀವಿ. ನೋಡ್ತಾ ಇರಿ ಒನ್ ಇಂಡಿಯಾ ಕನ್ನಡ.